ಮರ, ಕಲ್ಲು, ಲೋಹಗಳಿಂದ ಮಾಡಿದ ಪ್ರತಿಮೆಗಳಲ್ಲಿ ದೇವತಾ ಭಾವನೆಯನ್ನು ಇರಿಸಿಕೊಂಡು ಶ್ರದ್ಧೆಯಿಂದ ಪೂಜಿಸಿದರೆ ವಿಷ್ಣುವು ಪ್ರಸನ್ನನಾಗುವುದರಿಂದ ಸಿದ್ಧಿಯಾಗುತ್ತದೆ. ಪ್ರತಿಮೆಗಳಲ್ಲಿ ಕೇವಲ ಮರ, ಕಲ್ಲು ಮುಂತಾದ ಭಾವನೆಯನ್ನು ಇಡದೆ ಸಾಕ್ಷಾತ್ ದೇವತೆ ಎಂಬ ಭಾವನೆಯನ್ನು ಇಟ್ಟು ಶ್ರದ್ಧೆಯಿಂದ ಅರ್ಚನೆ ಮಾಡಬೇಕು. ಅಲ್ಲಿ ವಸ್ತುವಿಗಿಂತ ಶ್ರದ್ಧೆಯು ಮುಖ್ಯವಾದುದು. ಶ್ರದ್ಧೆಯಿಂದ ಸೇವಿಸಿದರೆ ಪರಮಾತ್ಮನು ಪ್ರಸನ್ನನಾಗುತ್ತಾನೆ. ದೇವನು ಮರದಲ್ಲಿ ಆಗಲಿ, ಕಲ್ಲಿನಲ್ಲಿ ಆಗಲಿ, ಮಣ್ಣಿನ ಮೂರ್ತಿಯಲ್ಲಿ ಆಗಲಿ ಇರುವುದಿಲ್ಲ. ಅವನು ಮನುಷ್ಯರ ಭಾವನೆಯಲ್ಲಿರುತ್ತಾನೆ. ಅದರಿಂದ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಭಾವನೆಯೇ ಕಾರಣ. ಪ್ರತಿಮೆಗಳನ್ನು ಯಾವುದರಿಂದಲಾದರೂ ಮಾಡಿರಬಹುದು, ಅದು ಮುಖ್ಯವಲ್ಲ. ಅದರಲ್ಲಿ ದೇವತೆಯನ್ನು ಮಾನಸ ಭಾವಿಸಿ ಆರಾಧಿಸಬೇಕು. ಅವರವರ ಭಾವನೆಯಂತೆ ಸಿದ್ಧಿ ದೊರಕುವುದು. ಶಾಂತಿಗೆ ಸಮಾನವಾದ ತಪವಿಲ್ಲ, ಸಂತೋಷಕ್ಕೆ ಸಮನಾದ ಸುಖವಿಲ್ಲ, ದುರಾಸೆಗೆ ಸಮನಾದ ವ್ಯಾಧಿ ಇಲ್ಲ, ದಯೆಗಿಂತ ಶ್ರೇಷ್ಠವಾದ ಧರ್ಮವಿಲ್ಲ. ಶಾಂತನಾಗಿರುವ ವ್ಯಕ್ತಿಯೇ ನಿಜವಾದ ತಪಸ್ವಿ. ಅವನಿಗೆ ಬೇರೆ ರೀತಿಯ ತಪಸ್ಸಿನ ಅಗತ್ಯವಿಲ್ಲ. ಇರುವುದರಲ್ಲಿಯೇ ಸಂತುಷ್ಟನಾಗಿದ್ದರೆ ಅವನು ಸದಾ ಸುಖಿಯಾಗಿರುತ್ತಾನೆ. ಬೇರಾವುದರಿಂದಲೂ ಅಂತಹ ಸುಖ ಸಿಗುವುದಿಲ್ಲ. ಇಲ್ಲದ ವಸ್ತುವಿಗೆ ಆಸೆ ಪಡುತ್ತಾ ಹೋದರೆ ಅದೇ ರೋಗವಾಗಿ ಪರಿಣಮಿಸುತ್ತದೆ. ಅವನಿಗೆ ಮನಃಶಾಂತಿಯೇ ಇರುವುದಿಲ್ಲ. ಹಾಗೆಯೇ ಎಲ್ಲರಲ್ಲಿಯೂ ದಯಪರವಾಗಿದ್ದರೆ ಅವನೇ ಧರ್ಮಾತ್ಮನು. ಕ್ರೋಧವೆಂಬುದೇ ಯಮರಾಜ, ದುರಾಸೆ ಎಂಬುದೇ ವೈತರಣಿ ನದಿ, ವಿದ್ಯೆ ಎಂಬುದು ಕಾಮಧೇನುವಾದರೆ ಸಂತೋಷವು ನಂದನವನ. ಕ್ರೋಧ ಮತ್ತು ದುರಾಸೆಗಳು ನರಕದ ದಾರಿ ತೋರಿಸುತ್ತವೆ. ಕ್ರೋಧವೇ ಯಮರಾಜನಿಗೆ ಸಮ. ಯಮನು ಎಲ್ಲರನ್ನು ಅಂತ್ಯಗೊಳಿಸುವಂತೆ ಕೋಪವು ಮನುಷ್ಯನನ್ನು ಸಾವಿನ ದವಡೆಗೆ ನೂಕಿ ನರಕಕ್ಕೆ ತಳ್ಳುತ್ತದೆ. ಅದರ ಜೊತೆಯಲ್ಲಿ ದುರಾಸೆಯು ಇದ್ದರೆ ಅದು ದಾಟಲಾಗದ ವೈತರಣಿ ನದಿಯಂತೆ. ವೈತರಣಿಯು ಯಮಲೋಕದಲ್ಲಿರುವ ನದಿ. ಅದಕ್ಕೆ ವಿರುದ್ಧವಾಗಿ ಮನುಷ್ಯನು ವಿದ್ಯಾವಂತನಾದರೆ ಇಲ್ಲಿಯೇ ಸ್ವರ್ಗ ಸುಖವನ್ನು ಪಡೆಯಬಹುದು. ವಿದ್ಯೆಯೇ ಸ್ವರ್ಗಲೋಕದ ಹಸುವಾದ ಕಾಮಧೇನುವಿಗೆ ಸಮ. ಅದು ಬೇಡಿದುದನ್ನೆಲ್ಲ ಕೊಡುತ್ತದೆ. ಸಂತೋಷವೇ ಸ್ವರ್ಗದ ಉದ್ಯಾನವನವಾದ ನಂದನವನ. ಅಲ್ಲಿದ್ದಂತೆಯೇ ಇಲ್ಲಿ ಸಂತೋಷವಾಗಿರಬಹುದು. ಗುಣದಿಂದ ಸೌಂದರ್ಯ ವರ್ಧಿಸುತ್ತದೆ, ಶೀಲದಿಂದ ಕುಲ ಅಲಂಕೃತವಾಗುತ್ತದೆ, ಸಿದ್ಧಿಯು ವಿದ್ಯೆಗೆ ಭೂಷಣವಾಗುತ್ತದೆ, ಹಣಕ್ಕೆ ಭೋಗವೇ ಭೂಷಣ. ಕೇವಲ ರೂಪವಿದ್ದು ಗುಣವಿಲ್ಲದಿದ್ದರೆ ಆ ರೂಪಕ್ಕೆ ಬೆಲೆ ಬರುವುದಿಲ್ಲ. ರೂಪವು ಗುಣವು ಎರಡೂ ಸೇರಿದರೆ ಸೌಂದರ್ಯವು ಹೆಚ್ಚು ಹಿತವಾಗುತ್ತದೆ. ಉತ್ತಮವಾದ ಕುಲದಲ್ಲಿ ಜನಿಸಿದ ಮಕ್ಕಳು ತಮ್ಮ ಶೀಲವನ್ನು ಕಾಪಾಡಿಕೊಂಡರೆ ಆ ಕುಲವು ಎಲ್ಲರಿಂದಲೂ ಪ್ರಶಂಸೆಗೆ ಪಾತ್ರವಾಗುತ್ತದೆ. ವಿದ್ಯೆಯನ್ನು ಕಲಿತ ನಂತರ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸಾಧನೆ ಮಾಡಿದರೆ ಆಗ ವಿದ್ಯೆಯು ಸಾರ್ಥಕವಾಗುವುದು. ಕೊನೆಯದಾಗಿ ಸಂಪಾದಿಸಿದ ಹಣವನ್ನು ಭೋಗಿಸಬೇಕು. ಸುಮ್ಮನೆ ಹಣವನ್ನು ತುಂಬಿಟ್ಟರೆ ಅದು ಪರರ ಪಾಲಾಗುತ್ತದೆ. ಆದ್ದರಿಂದ ಆ ಹಣವನ್ನು ಖರ್ಚು ಮಾಡಿ ಸುಖಪಟ್ಟರೆ ಹಣಕ್ಕೆ ಬೆಲೆ ಬಂದಂತೆ ಆಗುತ್ತದೆ. ರೂಪವಿದ್ದರೂ ಗುಣವಿಲ್ಲದಿದ್ದರೆ ವ್ಯರ್ಥ. ಒಬ್ಬನ ಕೆಟ್ಟ ನಡತೆಯಿಂದ ಇಡೀ ಕುಲವೇ ಹಾಳಾಗುತ್ತದೆ. ವಿದ್ಯೆಯು ಸಿದ್ಧಿಸದಿದ್ದರೆ ಅಂತಹ ವಿದ್ಯೆ ಅಪ್ರಯೋಜಕ. ಸುಖ ಪಡೆದ ಹಣವು ನಷ್ಟ ಸಮಾನ. ಇದರಿಂದ ರೂಪಕ್ಕಿಂತ ಗುಣಕ್ಕೆ ಇರುವ ಪ್ರಾಧಾನ್ಯ, ಶೀಲದಿಂದ ಕುಲಕ್ಕೆ ಇರುವ ಮಹತ್ ಪ್ರಯೋಜನ, ವಿದ್ಯೆ ಮತ್ತು ಹಣದ ಸದ್ವಿನಿಯೋಗ ವ್ಯಕ್ತವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.